ಏನಂದ್ರೆ ಸಾಕಷ್ಟು ಜನ ಲೇಡೀಸಿಗೆ ಮದುವೆ ಆದ್ಮೇಲೆ ಹೆಸರು ಚೇಂಜ್ ಆಗ್ತದೆ, ಮದುವೆಗೆ ಮುಂಚೆ ಹೆಸರು ಬೇರೆ ಇರ್ತದೆ. ಹೌದು. ಸೊ ಅಂಥವ್ರಿಗೂ ಈಗ ಫಾರ್ಮ್ ಫಿಲ್ ಮಾಡೋದು ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಇದರಿಂದನೇ ಈಗ ASDDO ಇದೆಯಲ್ಲ, ಇದು 1,09,00,000 ಹಾಕೋದ್ರಲ್ಲಿ BLAಗಳದ್ದು ಲ್ಯಾಪ್ಸಸ್ ಇದೆ. ಯಾಕಂದ್ರೆ ಸಾಕಷ್ಟು ಕಡೆ ಈಗ ಎಲ್ಲ ಹೇಳ್ತಿದ್ದಾರೆ ಬದುಕಿರೋರ್ನೇ ಸತ್ತಿದ್ದಾರೆ ಅಂತ ತೋರಿಸಿದ್ದಾರೆ. ಮತ್ತೆ ಯಾರೆಲ್ಲ ಫಾರ್ಮ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನನ್ನ ಹತ್ರ ಪಾರ್ಟ್ ನಂಬರ್ ಎಲ್ಲಾನು ಇದೆ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ ನಾವು ಮುಂದಕ್ಕೆ ಹೋಗ್ತಾ ಇದೀವಿ, ಮತ್ತೆ ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಗೋಯಿಂಗ್ ಬ್ಯಾಕ್. ಈ ಒಂದು ಪ್ರೋಸೆಸ್ಸು ನೀವು ಹೇಳಿದಾಗೆ ಒಬ್ಬ ವ್ಯಕ್ತಿದು ಹೆಸರನ್ನ ಸೇರಿಸಲಿಕ್ಕೆ ಇಟ್ ಮೇ ಟೇಕ್ 10 minutes or 15 minutes ವಾಟ್ ಎವರ್ ಇಟ್ ಬಿ. ಇದನ್ನ ನಾವು ಈ ವರ್ಷವೆಲ್ಲ ಇದೇ ಮಾಡ್ತಾ ಇರಬೇಕಾಗ್ತದ. ಇದಕ್ಕೆ ಈಗ ನೀವು ಹೇಳ್ದಂಗೆ ಇಲ್ಲಿವರೆಗೂ ಆಗಿದ್ದು ಏನೋ ಆಯಿತು, ಇನ್ನು ಮುಂದೆ ಆದ್ರೂ ಯಾರೇ ಒಂದು ವ್ಯಕ್ತಿನ ಸೇರಿಸಲಿಕ್ಕೆ ಒಂದು ಸಿಂಪಲ್ ಮೆಕ್ಯಾನಿಸಮ್ ಅದನ್ನ ನೀವು ಹೇಳ್ದಂಗೆ ಎಲ್ಲರೂ ಕೂತಿ ಮಾಡಿದ್ರೆ ಅನುಕೂಲ ಆಗ್ತದಲ್ವ ಅನ್ನೋದು ನನ್ನ ಪ್ರಶ್ನೆ. ಒಂದು ಬಹಳ ತುಂಬಾ ಜನಕ್ಕಿದ್ದ ಡೌಟ್ ಇದೆ, ಈ ಹೆಸರುಗಳು ಬದಲಾವಣೆ ಒಂದೇ ಒಂದು ಡಾಟ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಹೊಟ್ಟೋಗುತ್ತೆ, ನಾಳೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದಾಗ ಅನ್ನೋದು ಅನುಮಾನ ಇದೆ. ಸರ್ ಅವ್ರವ್ರು ಉತ್ತರ ಕೊಡ್ಲಿ. ಅದಾದ್ಮೇಲೆ ಈ ಆತಂಕಕ್ಕೆ ಏನ್ ಸರ್ ಪರಿಹಾರ? ಇದನ್ನ ಪೊಲಿಟಿಕಲಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಆರೋಪ ಕೂಡ ಇದೆ. ಅದಕ್ಕೆ ನಾವ್ ಇವಾಗ ಹೋಗೋದು ಬೇಡ. ಓಕೆ, ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿರೋ ಕಾರಣದಿಂದ ಹೇಳ್ಬಿಡ್ತೀನಿ, ಇವರಿಗೆಲ್ಲರಿಗೂ ಕೂಡ 100% ನೋಟಿಸ್ ಬರುತ್ತೆ. ಯಾರ್ದೆಲ್ಲ ಹೆಸರು ಚೇಂಜ್ ಇದೆ, ತಂದೆ ತಾಯಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಯಾವ್ಯಾವ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಹೆಸರು ತಪ್ಪಾಗಿದ್ದರೆ ಮೊದಲ ಒಂದು ಹೆಸರು ಅದು ಸಾಮಾನ್ಯ ಹೆಣ್ಮಕ್ಳಿಗೆ ಆಗುತ್ತೆ. ಎರಡನೇದು, ನೀವು ಪ್ರಜುನಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ಹೆಸರು 2002ರಲ್ಲಿ ಬೇರೆ ರೀತಿ ಇದ್ದು ಇವಾಗ ಏನಾದರೂ ಸಮಸ್ಯೆ ಇದ್ದರೆ, ತಂದೆ ತಾಯಿ ಮತ್ತು ಮಕ್ಕಳ ವಯಸ್ಸಿನಲ್ಲಿ 15 ವಯಸ್ಸಕ್ಕಿಂತ ಕಡಿಮೆ ಅಂತರ ಕಂಡು ಬಂದಲ್ಲಿ, ಮತ್ತು ನೀವು ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಮಾಡಿದಾಗ 40 ವಯಸ್ಸಿನ ಅಂತರ ಏನಾದರೂ ಇದ್ದರೆ, ಈ ರೀತಿ 13 ಅಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಬಂದ್ರೂ ಕೂಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕ್ಯಾಟಗರಿಲಿ ಹೋಗಿ ಕೂತ್ಕೊಳ್ಳುತ್ತೆ. ಈಗಾಗಲೇ ಪ್ರತಿ ಬೂತ್ನಲ್ಲೂ 90ರಿಂದ 100 ಜನರ ಹೆಸರು ಅಲ್ಲಿ ಹೋಗಿ ಕೂತಿದೆ. ಇವರೆಲ್ಲರಿಗೂ ಕೂಡ ನೋಟಿಸ್ 100% ಬರುತ್ತೆ. ನೋಟಿಸ್ ಬಂದಂಥ ಸಂದರ್ಭದಲ್ಲಿ ಜನ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಮಾತ್ರ ನಾನು ಹೋಗ್ತೀನಿ. ಜನ ಏನು ಮಾಡಬೇಕು ಅಂದರೆ 11 ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಆದರೆ ಒಂದು ಇಟ್ಕೊಂಡ್ರೆ ಸಾಕಾಗಲ್ಲ. ನನ್ನ ಸಲಹೆ ಏನು ಅಂತ ಹೇಳಿದ್ರೆ 3ರಿಂದ 4 ನೀವು ಡಾಕ್ಯುಮೆಂಟನ್ನು ಇಟ್ಕೊಂಡ್ರೆ ಒಳ್ಳೆಯದು. ಈ 3ರಿಂದ 4 ಉದಾಹರಣೆಗೆ ಸುರೇಶ್ ಅನ್ನೋರು ನಿಮಗೆ ನೋಟಿಸ್ ಬಂತು ಅಂತಂದರೆ ನಾನೇ ಸುರೇಶ್ ಅಂತ ಈಗ ಪ್ರೂವ್ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದೆ. ಇವಾಗ ನಾವೇನು ಮಾಡಬೇಕು, ಅದರಲ್ಲಿ ಸಾಧ್ಯತೆ ಇರ್ತಕ್ಕಂಥದ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, PRC, ಈ ಥರದ್ದು 3 ಅಂಶಗಳು ನೀವು ಸುಲಭಕ್ಕೆ ನೀವು ತಗೊಳ್ಳೋಕ್ಕೆ ಸಾಧ್ಯತೆ ಇರ್ತಕ್ಕಂಥ ಸರ್ಟಿಫಿಕೇಟ್ಸ್ ಇದೆ. ಈ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಹೋಗಿ ನೀವೇ ಸುರೇಶ್ ಅನ್ನೋದನ್ನು ನೀವು ಖಾತ್ರಿ ಮಾಡ್ಕೊಳ್ಬೇಕಾಗತ್ತೆ. ಇದೇ ನಮಗಿರೋ ದಾರಿ.